ಎವ್ರಿವನ್. ಪ್ರಶ್ನೆ ಸಂಖ್ಯೆ 27, 2 ಅಂಕದ ಪ್ರಶ್ನೆಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ. ಕತ್ತರಿಸಿಟ್ಟ ಟೊಮ್ಯಾಟೊ ಹಣ್ಣಿನ ಮೇಲೆ 4 ದಿನಗಳ ನಂತರ ದಾರದಂತಹ ರಚನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣ ಹಣ್ಣು ಕೊಳೆಯುವುದು ಕಂಡುಬರುತ್ತದೆ. ಈ ಬದಲಾವಣೆಗೆ ಕಾರಣಗಳನ್ನ ಸ್ಪಷ್ಟಪಡಿಸಿ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದಿ. ಟೊಮೆಟೊ ಹಣ್ಣನ್ನ ನಾವು ಕಟ್ ಮಾಡಿದ ತಕ್ಷಣ ಏನಾಗತ್ತೆ, 2-3 ದಿನಗಳ ನಂತರ ಅದು ದಾರದಂತಹ ರಚನೆಗಳನ್ನ ನೋಡಬಹುದು. ಹಾಗೆ ಅದು ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗೋದನ್ನ ನೋಡಬಹುದು. ಇದಕ್ಕೆ ಕಾರಣಗಳೇನು ಹಾಗಾದ್ರೆ? ನೋಡಿ, ಕತ್ತರಿಸಿಟ್ಟ ಟೊಮ್ಯಾಟೊ ಹಣ್ಣಿನ ಮೇಲೆ ಬೆಳೆಯುವಂತಹ ಒಂದು ದಾರದಂತಹ ರಚನೆಗಳನ್ನ ರೈಜೋಪಸ್ ಅಂತ ನಾವು ಕರಿಬಹುದು. ಅದು ಶಿಲೀಂಧ್ರಕ್ಕೆ ಸೇರಿರುವಂತಹ ಒಂದು ಜೀವಿ ಅಲ್ವಾ, ರೈಜೋಪಸ್. ಸೊ ಈ ರೈಜೋಪಸ್ ಏನ್ ಮಾಡುತ್ತೆ ಅಂದ್ರೆ, ಇವು ದುಂಡಗಿನ ರಚನೆಗಳಾದ ಬೀಜಕ ದಾನಿಗಳನ್ನ ಹೊಂದಿದೆ. ಬೀಜಕ ದಾನಿಗಳು ಸಂತಾನೋತ್ಪತ್ತಿಯ ರಚನೆಗಳಾದ ಬೀಜಕಗಳನ್ನ ಹೊಂದಿದೆ. ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದು ಬೆಳೆಯಲು ಪ್ರಾರಂಭಿಸುತ್ತೆ. ಯಾವಾಗ ಒಂದು ತೇವಾಂಶವನ್ನ ಪಡೆದುಕೊಳ್ಳುತ್ತೋ ಆಗ ಏನಾಗುತ್ತೆ, ಈ ರೈಜೋಪಸ್ಗಳು ಬೆಳಿಲಿಕ್ಕೆ ಶುರುವಾಗತ್ತೆ. ಆದ್ರಿಂದ ರೈಜೋಪಸ್ಗಳು ಹೆಚ್ಚಾಗಿ ಬೆಳೆದ ತಕ್ಷಣ ಏನಾಗ್ಬಿಡುತ್ತೆ, ಅದು ಟೊಮ್ಯಾಟೊ ಹಣ್ಣು ಕ್ರಮೇಣವಾಗಿ ಕೊಳೆಯಲಿಕ್ಕೆ ಪ್ರಾರಂಭವಾಗತ್ತೆ. ಈ ರೀತಿಯಾಗಿ ರೈಜೋಪಸ್ ಅನ್ನುವಂಥ ಒಂದು ಶಿಲೀಂಧ್ರ ಈ ಕೊಳೆಯುವಿಕೆಗೆ ಏನಾಗುತ್ತೆ, ಕಾರಣವಾಗತ್ತೆ. ಥ್ಯಾಂಕ್ ಯು.